ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡಿದ್ರೆ ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಷ್ಟೋ ರೀತಿಯ ಟೆಕ್ನಿಕ್ಸ್ ನ ಕೂಡ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಕೆಲವು ಜನಕ್ಕೆ ಎಷ್ಟು ರೀತಿಯ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿದ್ರು ಅವರಿಗೆ ಈ ಆಕರ್ಷಣೆಯ ಸಿದ್ಧಾಂತ ಅನ್ನೋದು ಕೆಲಸ ಮಾಡ್ತಿರೋದಿಲ್ಲ. ಹೀಗೆ ಯಾಕೆ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ನ ಮಾತ್ರವೇ ಅಪ್ಲೈ ಮಾಡ್ತಿದ್ದೀರಾ, ಆದ್ರೆ ಅದಕ್ಕಿಂತ ಮುಂಚೆ ಮಾಡಬೇಕಾಗಿರುವ ಸಾಧನೆಗಳನ್ನ ನೀವು ಮಾಡ್ತಿಲ್ಲ. ಅದರಿಂದಾನೇ ನಿಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕೆಲಸ ಮಾಡ್ತಿಲ್ಲ. ನೀವು ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡುವಾಗ ನಿಮ್ಮ ಮನಸ್ಸಿನ ಪ್ರಭಾವ ಯಾವ ವಿಧಾನವಾಗಿದೆ ಅಂತ ಗಮನಿಸಿಕೊಳ್ಬೇಕು. ನಿಮ್ಮ ಮನಸ್ಸು ಪ್ರಶಾಂತವಾಗಿ ಇರುವಾಗ ಮಾತ್ರವೇ ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಮಾತನ್ನ ಕೇಳುತ್ತೆ. ನಿಮ್ಮ ಆಲೋಚನೆಗಳನ್ನು ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ ನ ಆಜ್ಞೆಗಳ ಮೇಲೇನೆ ಕೆಲಸ ಮಾಡುತ್ತೆ. ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನೋದು ಜಾಸ್ತಿ ಯಾವುದರ ಬಗ್ಗೆ ಆಲೋಚನೆ ಮಾಡುತ್ತೋ, ಯಾವುದನ್ನ ತುಂಬಾ ಬಲವಾಗಿ ಬೇಕು ಅಂತ ಅಂದುಕೊಳ್ಳುತ್ತೋ ಅದನ್ನು ಮಾತ್ರವೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಮಗೆ ಕೊಡೋದನ್ನೋದು ನಡೆಯುತ್ತೆ. ಉದಾಹರಣೆಗೆ ನೀವು ನಿಮಗೆ ಇಷ್ಟ ಇಲ್ಲದಿರೋದ್ರ ಬಗ್ಗೆ, ಇಲ್ಲಾಂದ್ರೆ ನಿಮಗೆ ಇಷ್ಟ ಇಲ್ಲದಿರೋರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತೀರಾ. ಹೀಗೆ ಆಲೋಚಿಸೋದು ಯಾರು ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್. ನಿಮ್ಮ ಕಾನ್ಸಿಯಸ್ ಮೈಂಡ್ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಬಗ್ಗೆ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರುತ್ತೆ. ಹೀಗೆ ನೆನೆಸಿಕೊಳ್ತಾ ಇರುವಾಗ ನಿಮ್ಮ ಕಾನ್ಸಿಯಸ್ ಮೈಂಡ್ ಎಲ್ಲವೂ ಕೂಡ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಆಲೋಚನೆಗಳಿಂದ ತುಂಬಿ ಹೋಗುತ್ತೆ. ಹೀಗೆ ನಿಮ್ಮ ಕಾನ್ಸಿಯಸ್ ಮೈಂಡ್ ಜಾಸ್ತಿ ಯಾವುದನ್ನ ತುಂಬಿಸಿಕೊಳ್ಳುತ್ತೋ ಅದನ್ನೇ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ರಿಸೀವ್ ಮಾಡ್ಕೊಳ್ಳೋದು ಅನ್ನೋದು ನಡೆಯುತ್ತೆ. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ತುಂಬಿಸಿಕೊಂಡ ಇಷ್ಟವಿಲ್ಲದ ವ್ಯಕ್ತಿಯನ್ನೇ ನಿಮಗೆ ಪದೇ ಪದೇ ನೋಡೋ ರೀತಿ ಮಾಡುತ್ತೆ. ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್ ನ ಆಲೋಚನೆಗಳು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಆಜ್ಞೆಗಳನ್ನ ಕೊಟ್ಟ ಹಾಗೆ. ಅದಕ್ಕೇನೆ ನೀವು ನಿಮಗೆ ಬೇಡ ಅನ್ನೋದನ್ನ ಬಿಟ್ಟು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡೋದನ್ನ ಶುರು ಮಾಡಿದ್ರೆ ನೀವು ಅಂದುಕೊಂಡಿದ್ದನ್ನ ತುಂಬಾ ಸುಲಭವಾಗಿ ಪಡೆದುಕೊಳ್ಳೋದನ್ನೋದು ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಕಾನ್ಸಿಯಸ್ ಮೈಂಡ್ ನ ನಿಮಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ತಾ ಇರಬೇಕು. ನೀವು ನಿಮಗೆ ಬೇಕಾಗಿರೋದ್ರ ಬಗ್ಗೆ ಆಲೋಚಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಅದಕ್ಕೇನೆ ನೀವು ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡೋ ಮೊದಲು ನಿಮ್ಮನ್ನ ನೀವು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇಟ್ಕೋಬೇಕು. ನಿಮ್ಮ ಮೈಂಡ್ ನ, ನಿಮ್ಮ ಬಾಡಿಯನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಇಲ್ಲದೆ ಕೇವಲ ನಿಮಗೆ ಬೇಕಾಗಿರೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡಬೇಕು. ಇಲ್ಲಿ ಯಾರಾದರೂ ನನ್ನ ಸೈಂಟಿಫಿಕ್ ಥರ್ಡ್ ಐ ಮೆಡಿಟೇಷನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರೆ ನೀವು ಲಾ ಆಫ್ ಅಟ್ರಾಕ್ಷನ್ ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಹೇಳಿಕೊಟ್ಟಿರುವ ಟೆಕ್ನಿಕ್ಸ್ ನ ಫಾಲೋ ಆಗಿ ನಂತರ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿ ಖಂಡಿತ ನಿಮಗೆ ತುಂಬಾ ಬೇಗನೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಹಾಗೇನೆ ಯಾರಾದರೂ ಇಲ್ಲಿ ಆಧ್ಯಾತ್ಮಿಕವಾಗಿ ಥರ್ಡ್ ಐನ ಓಪನ್ ಮಾಡ್ಕೋಬೇಕು, ಕುಂಡಲಿನಿ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಅಂತಾನೆ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಿದೀವಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನ ತಿಳ್ಕೊಂಡು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.